ಈಗ ಮದ್ದೂರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಪ್ರತಾಪ್ ಸಿಂಹ ಹೆದ್ದಾರಿಯಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆಗೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಲ್ತೂರಾಟವನ್ನ ಖಂಡಿಸಿ ಪ್ರತಾಪ್ ಸಿಂಹ ಕೂಡ ಮಾತಾಡಿದ್ದಾರೆ, ಕಿಡಿಕಾರಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಾಪ್ ಸಿಂಹ ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಈಗ ತಾಲೂಕು ಕಚೇರಿ ಮುಂಭಾಗ ಜಮಾವಣೆಗೊಂಡಿರುವಂತಹ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಕಾರ್ಯಕರ್ತರು. ಈಗ ಸ್ಥಳಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಬಂದಿದ್ದಾರೆ. ಈಗಷ್ಟೇ ನಾವು ಕದಲೂರು ಉದಯ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ, ಮದ್ದೂರಿನ ಶಾಸಕರು. ಇನ್ಫ್ಯಾಕ್ಟ್ ಅಲ್ಲೇ ಇದ್ದೆ ನಾನು ಮದ್ದೂರಿನಲ್ಲಿ, ಬಟ್ ನಿನ್ನೆ ರಾತ್ರಿ ನಾನು ಹೊರಟು ಬಂದೆ. ಇಲ್ಲಿ ನನಗೆ ಕೆಲಸ ಇತ್ತು, ನನ್ನ ಮಗಳ ಅಡ್ಮಿಷನ್ ಇದೆ ಲಂಡನ್ನಲ್ಲಿ, ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ, ಮುಗಿಸ್ಕೊಂಡು ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ರು. ಜೊತೆಗೆ ಅವರ ಜನರಿಗೂ ಕೂಡ ಒಂದು ಸಂದೇಶವನ್ನು ನೀಡಿದ್ರು, ಯಾರೂ ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ಕೆಲವೊಂದು ಜನ ಪೊಲಿಟಿಕಲ್ ಲೀಡರ್ಸು ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ, ನಿಮ್ಮನ್ನು ಎತ್ಕಟ್ಟುವಂಥ ಒಂದು ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರೂ ಅವರ ಮಾತುಗಳಿಗೆ ಈಲ್ಡ್ ಆಗಬೇಡಿ, ಎಲ್ಲರೂ ಸಂಯಮದಿಂದ ವರ್ತಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಕದಲೂರು ಉದಯ್ ಅವರು ಮಾಡಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ, ನಾನು ಲಂಡನ್ಗೆ ಕೆಲಸದ ನಿಮಿತ್ತ ಬಂದಿದ್ದೀನಿ, ವಾಪಸ್ ಬರ್ತೀನಿ, ಆದಷ್ಟು ಬೇಗ ಬಂದು ನಾನು ಅಲ್ಲಿ ಜನರ ಜೊತೆ ಇರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಕದಲೂರು ಉದಯ್ ಅವರು ಹೇಳಿದರು. ಇನ್ನು ಹೆದ್ದಾರಿಯಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಸೋದಕ್ಕೆ ಈಗ ಕಾರ್ಯಕರ್ತರು ತೀರ್ಮಾನಿಸಿದರೆ ಅವರಿಗೆ ಸಾಥ್ ಕೊಡೋದಕ್ಕೆ ಬಂದಿರುವಂಥ ಮಾಜಿ ಸಂಸದ ಪ್ರತಾಪ್ ಸಿಂಹ. ಇನ್ನು JDSನ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಥಳಕ್ಕೆ ನಾನು ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಈಗಷ್ಟೇ BJPಯ ಕೆಲ ಮುಖಂಡರುಗಳು ಕೂಡ ಮಾತನಾಡಿದ್ದಾರೆ. ಇದು ಸರ್ಕಾರದ ವೈಫಲ್ಯ, ಸರ್ಕಾರದ ಒಂದು ಕಾರಣದಿಂದಾಗಿಯೇ ಆಗ್ತಾ ಇರುವಂಥ ಒಂದು ಘಟನೆಗಳು ಇವೆಲ್ಲವೂ ಅನ್ನುವಂಥದ್ರ ಬಗ್ಗೆ ಸರ್ಕಾರದ ಮೇಲೆ ಹರಿಹಾಯುವಂಥ ಕೆಲಸವನ್ನು BJPಯ ಮುಖಂಡರುಗಳು ಮಾಡಿದ್ದಾರೆ. ಇಲ್ಲ ಇದು BJPಯ ಕುಮ್ಮಕ್ಕಿನಿಂದ ನಡೆದಿರೋದು ಅಂಥೇಳಿ ಸರ್ಕಾರದ ವತಿಯಿಂದ ಕೆಲವೊಂದು ಜನ ಸಚಿವರುಗಳು ಮಾತನಾಡಿದ್ದಾರೆ. ಈಗಷ್ಟೇ ಸಂತೋಷ್ ಲಾಡ್ ಕೂಡ ಮಾತಾಡ್ತಾ ಇದ್ರು, ಯಾಕೆ ಬೇರೆಯವ್ರ ಟೈಮಲ್ಲಿ ಈ ರೀತಿ ಗಲಾಟೆಗಳು ಆಗೇ ಇಲ್ವಾ, ವಿನಾಕಾರಣ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಈ ಘಟನೆಯ ಲಾಭ ಪಡೆಯೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವ್ರು ಮಾತನಾಡಿದ್ರು. ಬಟ್ ಜನ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, ಪೊಲಿಟಿಕಲ್ ಲೀಡರ್ಸ್ ಯಾರಿಗೇನು ಯಾವುದೇ ಪಕ್ಷದವರಾಗಲಿ ಏನೇ ಸ್ಟೇಟ್ಮೆಂಟ್ಗಳನ್ನು ಕೊಡಲಿ, ಅದು ಅವರ ಪೊಲಿಟಿಕಲ್ ಸ್ಟ್ರಾಟಜಿಗಳು, ಅವರವರು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಳ್ತಾರೆ. ಆದರೆ ನಾವಿಲ್ಲಿ ಜನಸಾಮಾನ್ಯರು ಯೋಚನೆ ಮಾಡಬೇಕಾಗಿರುವಂಥವ್ರು, ನಾವು ಸಂಯಮದಿಂದ ವರ್ತಿಸಬೇಕು, ಯಾರದೇ ಮಾತುಗಳಿಂದ ಯಾರದೇ ಪ್ರಚೋದನೆಗೆ ಒಳಗಾಗದಲೆ. ಸೊ ನಮಗೆ ನಾವೇನು ಮಾಡಬೇಕು ಇಲ್ಲಿ ಅನ್ನುವಂಥದ್ದನ್ನು ನಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು. ನಾವು ಮಾಡ್ತಾ ಇರುವಂಥದ್ದು ಸರಿ ಇದೆಯಾ, ನಾವು ಯಾವ ದಿಕ್ಕಿನೆಡೆಗೆ ಸಾಕ್ತಾ ಇದ್ದೀವಿ, ಸಮಾಜ ಯಾವ ದಿಕ್ಕಿನೆಡೆಗೆ ನಾವು ಕೊಂಡೊಯ್ತಾ ಇದ್ದೀವಿ, ನಮ್ಮ ಮುಂದಿನ ಜನ್ರೇಷನ್ಗೆ ನಾವು ಏನು ಮೆಸೇಜನ್ನ ಪಾಸ್ ಮಾಡ್ತಾ ಇದ್ದೀವಿ, ಅಥವಾ ನಮ್ಮನ್ನು ನೋಡ್ತಾ ಇರುವಂತಹ ದೇಶದ ಇತರೆ ರಾಜ್ಯಗಳ ಜನ ಅಥವಾ ಬೇರೆ ದೇಶದ ಜನ ನಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ, ನಾವು ಯಾವ ವಿಚಾರದಲ್ಲಿ ಕಿತ್ತಾಡ್ತಾ ಇದ್ದೀವಿ, ನಾವು ಯಾವ ವಿಚಾರದಲ್ಲಿ ಈ ರೀತಿಯಾಗಿ ಯಾವ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ, ನಾವು ನಮ್ಮಲ್ಲಿ ಯಾಕೆ ಸಾಮರಸ್ಯವನ್ನು ಮೂಡಿಸ್ಕೊಳ್ತಾ ಇಲ್ಲ, ಇದೆಲ್ಲ ಪ್ರಶ್ನೆಗಳನ್ನು ನಾವು ನಮಗೆ ಕೇಳ್ಕೋಬೇಕು. ನಾವು ಸಂಯಮದಿಂದ ವರ್ತಿಸಬೇಕು. ಅದು ಬಿಟ್ಟು ಬೇರೆ ಯಾರೋ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಯಾರೋ ಪ್ರಚೋದನೆಯನ್ನು ಕೊಡ್ತಾನೆ ಅಂಥೇಳಿ ನಾವು ಇಲ್ಲಿ ಬೀದಿಗೆ ಇಳಿದು ಬಂದು ಅಹಿತಕರ ಘಟನೆಗಳಿಗೆ ನಮ್ಮಿಂದ ಕಾರಣಕರ್ತರಾದರೆ ಆಗ ನಾವೇ ತಪ್ಪಿತಸ್ಥರಾಗ್ತೀವಿ, ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂಥವ್ರು ನಾವೇ ಆಗ್ತೀವಿ. ಬೇರೆ ಯಾರೂ ಕೂಡ ನಮ್ಮನ್ನು ಹೇಳಿಕೊಟ್ಟು ಇಲ್ಲಿ ಬಂದು ದೊಂಬಿ ಮಾಡೋದಕ್ಕೆ ಅಥವಾ ಗಲಾಟೆ ಮಾಡೋದಕ್ಕೆ ಬಂದಂಥವ್ರು, ನಮಗೆ ಯಾರು ಪ್ರಚೋದನೆಯನ್ನು ಕೊಟ್ಟಿರ್ತಾರೋ ಅಂಥವ್ರೆಲ್ಲರೂ ಕೂಡ ಐಷಾರಾಮಿಯಾಗಿ ಆರಾಮಾಗೇ ಇರ್ತಾರೆ, ಅವರವರ ಮಕ್ಕಳು ಕೂಡ ಆರಾಮಾಗೇ ಇರ್ತಾರೆ. ಆದರೆ ಬೀದಿಗೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥವ್ರು ನಾವುಗಳು, ಜನಸಾಮಾನ್ಯರು. ಸೊ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಕಾನೂನಿದೆ, ಕಾನೂನು ಪ್ರಕಾರ ಶಿಕ್ಷೆಗಳಾಗಲೇಬೇಕು. ಯಾರೇ ಇಂಥ ಘಟನೆಗಳಿಗೆ ಕಾರಣಕರ್ತರಾಗಿರ್ತಾರೋ, ನಿನ್ನೆ ನಡೆದಂಥ ಒಂದು ಘಟನೆ, ಅದು ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿರುವಂಥವ್ರು, ಅವ್ರು ಯಾರು ಕಿಡಿಗೇಡಿಗಳಿರೋದಾರೋ ಅಂಥವ್ರನ್ನ ಈಗಾಗಲೇ ರೌಂಡ್ ಆಫ್ ಮಾಡಿದ್ದಾರೆ. ಸುಮಾರು ಒಂದು 20ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಯಾರು ನಿಜಕ್ಕೂ ಕಲ್ಲು ಹೊಡೆದಿರೋರು ಇರ್ತಾರಲ್ಲ ಅಂಥವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು, ಅಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು, ಅಂಥವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಇನ್ನು ಇಲ್ಲಿ ಇವತ್ತು ನಡೆದಂಥ ಒಂದು ಬೆಳಿಗ್ಗೆ ಆದಂಥ ಒಂದು ಲಾಠಿ ಚಾರ್ಜ್ನ ವಿಚಾರ,
ಅಲ್ಲಿ ನಿಜಕ್ಕೂ ಏನಾದರೂ ಪೊಲೀಸರು ತಪ್ಪು ನಡೆದಿದ್ರೆ, ತಬ್ಬಾಳಿಕೆ ಮಾಡಿದರೆ ಅಂಥವ್ರ ವಿರುದ್ಧನೂ ಕೂಡ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಈಗ ಶಾಸಕರು ಕೂಡ ಹೇಳಿದ್ದಾರೆ. ಸೊ ಒಟ್ಟಿನಲ್ಲಿ ಒಂದು ಕಡೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹ ಮಾತಾಡ್ತಾ ಇದ್ದಾರೆ. ವಾಸಿಗೆ ಹಾಕಿದೀವಿ, ಮೆಟ್ಟಿ ನಿಂತಿದೀವಿ. ಇಲ್ಲಿ ಬಂದಿರೋದು ಕೂಡ ಹಿಂದೂಗಳಿಗೆ ರಕ್ಷಣೆನೂ ಕೊಡಬೇಕು, ಕಲ್ಲು ಬಿಸಾಡದವರಿಗೆ ಪನಿಷ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದಿರಿ. ನನ್ನ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಇದ್ದೀರಿ. ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ. ನೇರವಾಗಿ ಒಂದೆರಡು ವಿಚಾರಗಳು ಬಂದ ಅಣ್ಣ ಮಧ್ಯದಲ್ಲಿ ಮಾತಾಡೋಣ. ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕಲ್ವಾ? ಚುನಾವಣೆ ಬಂದ ಕೂಡಲೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಿಮಗೆ ಹೇಳ್ತಿರೋದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ, ನಾ ಲಿಂಗಾಯತ, ನಾ ಕುರುಬ, ನಾ SC ST ಆಗಿ ಓಟ್ ಹಾಕಲ್ಲ, ಅವ್ರು ಹಿಂದೂಗಳಾಗಿ ಓಟ್ ಹಾಕ್ತಾರೆ. ಈ ಚುನಾವಣೆಗೆ ಬಂದ ಕೂಡಲೇ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟನ್ನು ಓಡಾಡ್ತಿದ್ದೀವಿ. ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ TC ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ರು ಬಿಟ್ರಿ ಜೂಜಾಡ್ ಅವ್ರನ್ನ ಗೆಲ್ಲಿಸ್ಬಿಟ್ರಿ. ನೀವು ಜೂಜಾಡ್ ಗೆಲ್ಲಿಸಿದ್ರಿ. ನೀವು ಚುನಾವಣೆ ಬಂದಾಗ ಕವರಿ ಕಾಸ ಹಾಕೋರ್ನ, ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕರ್ಕೊಂಡ್ಬರ್ಬೇಕಾ? ಇಲ್ಲಿಂದ ನಾವು ಇದ್ದೇವೆ, ನಮ್ಮ ಹತ್ರನೂ ಆ ಶಕ್ತಿ ಇದೆ. ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾದ್ರೆ ನೀವು ಇಲ್ಲಿ ಸೇರ್ಬಿಟ್ಟು ಇಲ್ಲಿ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ. ಮನೆಗೆ ಹೋಗಿ ಆದ ನಂತರ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ. ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. 2023ರಲ್ಲಿ ಮಾತಾಡ ಕೊಡುವ ಮೈಸೂರಿನಲ್ಲಿ ಇದೇ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಒಂದ್ ನಿಮಿಷ ಮಾತಾಡ್ಬಿಡ್ಬಿಡು. ಭಾರತ್ ಮಾತಾ ಕಿ. ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಹಿಷ ದಸರಾ ಅನ್ನೋ ಒಂದು ಅನಿಷ್ಟ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ರು. ಆ ಮಹಿಷ ದಸರಾವನ್ನ ಹೊಸಕಿ ಹಾಕಿದೀವಿ, ಮೆಟ್ಟಿ ನಿಂತಿದೀವಿ. ಇಲ್ಲಿ ಬಂದಿರೋದು ಕೂಡ ಹಿಂದೂಗಳಿಗೆ ರಕ್ಷಣೆನೂ ಕೊಡಬೇಕು, ಕಲ್ಲು ಬಿಸಾಡದವರಿಗೆ ಪನಿಷ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಸೊ ಪ್ರತಾಪ್ ಸಿಂಹ ಈಗ ಅಲ್ಲಿ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದದ್ದನ್ನು ನೋಡಿದ್ವಿ. ಪರಿಸ್ಥಿತಿ ಸದ್ಯಕ್ಕೀಗ ಪ್ರತಿಭಟನೆ ಮಾತ್ರ ನಡೀತಾ ಇದೆ. ಯಾಕಂದರೆ ಯಾವುದೇ ರೀತಿಯಾದಂತಹ ಘಟನೆಗಳಿಗೆ ಪೊಲೀಸರು ಅನುವು ಮಾಡಿಕೊಡ್ತಾ ಇಲ್ಲ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಸೊ ಹಾಗಾಗಿ ಒಂದು ಶಾಂತ ರೀತಿಯಲ್ಲೇ ಪ್ರತಿಭಟನೆಗಳು ಈಗ ನಡೀತಾ ಇವೆ. ಸದ್ಯಕ್ಕೀಗ ಹೆದ್ದಾರಿಯನ್ನು ಬಂದ್ ಮಾಡೋದು ಜೊತೆಗೆ ಮೆರವಣಿಗೆ ನಡೆಸೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಮದ್ದೂರು ಬಂದ್ ಮಾಡಬೇಕು ನಾಳೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಚಿಂತನೆ ಇದೆ. ಈಗಾಗಲೇ ಸದ್ಯಕ್ಕೆ ಮದ್ದೂರು ಪಟ್ಟಣ ಆಲ್ಮೋಸ್ಟ್ ಬಂದ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವುದೇ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿಲ್ಲ. ಇನ್ನು ನಾಳೆ ಕೂಡ ಮದ್ದೂರು ಬಂದನ್ನು ಮಾಡಬೇಕು, ಜೊತೆಗೆ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೋಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆಗಳು ನಡೆದಿವೆ. ಕಲ್ಲು ಬಿಸಾಡದವರಿಗೆ ಪನಿಷ್ಮೆಂಟ್ ಆಗಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಬಂಧುಗಳೇ, ಮೈಸೂರಿನಲ್ಲಿ
ಇದೇ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಒಂದ್ ನಿಮಿಷ ಮಾತಾಡ್ಬಿಡ್ರು. ಭಾರತ್ ಮಾತಾ ಕಿ